ರಾಮನಗರದ ಬಿಡದಿ ಭದ್ರಾಪುರ ಗ್ರಾಮದ ಅಪ್ರಾಪ್ತ ಬಾಲಕಿ ಹತ್ಯೆ ಪ್ರಕರಣ ದೊಡ್ಡ ಸದ್ದು ಮಾಡಿತ್ತು. ಇಂದು ಭದ್ರಾಪುರ ಗ್ರಾಮಕ್ಕೆ ಆಗಮಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಮೃತ ಬಾಲಕಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಡಿಸಿಎಂ ಎದುರು ಕುಟುಂಬಸ್ಥರು ತಮ್ಮ ಅಳಲು ತೋಡಿಕೊಂಡರು. ಗ್ರಾಮದ ಮುಖಂಡರಿಂದಲೂ ಮಾಹಿತಿ ಪಡೆದ ಡಿಸಿಎಂ ಗ್ರಾಮದ ಸಮಸ್ಯೆಗಳನ್ನು ಕೂಡ ಆಲಿಸಿದರು. ಮೃತ ಬಾಲಕಿಯ ಕುಟುಂಬಕ್ಕೆ 4.12 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ್ಯ ಸಂಸ್ಕಾರಕ್ಕೆಂದು 50,000 ರೂಪಾಯಿ ಚೆಕ್ ವಿತರಿಸಿದರು. ನಂತರ ಮಾತನಾಡಿದ ಡಿಕೆಶಿ, ಕೊಲೆ ಪ್ರಕರಣ ಸಾಕಷ್ಟು ಅನುಮಾನಾಸ್ಪದವಾಗಿದೆ, ಎಲ್ಲ ಆಯಾಮಗಳಲ್ಲೂ ತನಿಖೆಯಾಗ್ತಿದೆ. ಅವರ ತಾಯಿ ಸಹೋದರಿ ಜೊತೆ ಮಾತನಾಡಿದ್ದೇನೆ ಎಂದು ಹೇಳಿದರು. ರಾಮನಗರ ಭದ್ರಾಪುರ ಗ್ರಾಮದ ಅಪ್ರಾಪ್ತ ಬಾಲಕಿ ಹತ್ಯೆ ಸಂತ್ರಸ್ತೆಯ ಮನೆಗೆ ಭೇಟಿ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ 4.12 ಲಕ್ಷ ಪರಿಹಾರದ ಚೆಕ್ ವಿತರಣೆ ಮಾಡಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಕ್ಷೇತ್ರ ಭದ್ರಾಪುರ ಈ ಗ್ರಾಮದಲ್ಲಿ ಖುಷಿ ಅನ್ನೋ ಒಂದು ಹೆಣ್ಮಗಳು ರೈಲ್ವೆ ಟ್ರ್ಯಾಕ್ನಲ್ಲಿ ಬಿದ್ದಿದ್ದು ಮಾಹಿತಿ ಗೊತ್ತಾಗಿದೆ. ಇದು ಮೇಲ್ನೋಟಕ್ಕೆ ತಲೆಗೆಲ್ಲ ಹೊಡೆದಾಕಿದ್ದು ಎಲ್ಲ ದಾಖಲೆಗಳೆಲ್ಲ ಕೂಡ ಇದೆ. ಸೊ ಬಹಳ ಅನುಮಾನಾಸ್ಪದವಾದಂಥ ಕೊಲೆ ಕೇಸನ್ನು ಈಗಾಗಲೇ ನಮ್ಮ ಪೊಲೀಸರು ರಿಜಿಸ್ಟರ್ ಮಾಡ್ತಿದ್ದಾರೆ. ನಾನು ಕುಟುಂಬದವರು ಮತ್ತು ಊರಿನ ಕೆಲವು ಪ್ರಮುಖರು ಕೇಳಿದೆ, ಅವ್ರು ಯಾರ ಮೇಲೂ ಅನುಮಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ಅವ್ರು ಹೇಳಿದ್ರು ನಾವು ಇನ್ವೆಸ್ಟಿಗೇಷನ್ ಮಾಡಲೇಬೇಕು, ಎಲ್ಲ ಆ್ಯಂಗಲಲ್ಲೂ ಇನ್ವೆಸ್ಟಿಗೇಷನ್ ಮಾಡಬೇಕು. ಈಗಾಗಲೇ ತನಿಖೆ ನಮ್ಮ ಡಾಕ್ಟರ್ಸ್ ಕೂಡ ಪೋಸ್ಟ್ ಮಾರ್ಟಮ್ ಕಳಿಸಿ FSR ರಿಪೋರ್ಟ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಬಟ್ ಎಲ್ಲ ಆ ಹೆಣ್ಮಗಳು ಹಾಸ್ಟೆಲಿಂದ ಇದ್ದು ನದಿಗೆ ಬಂದಿದ್ದು. ಖುಷಿ ಅಂತ ಹೆಣ್ಮಗಳು, ಟ್ರೈಬಲ್ ಹುಡುಗಿ, ಮೂಗಿ, ಕಿವಿಯನ್ನು ಕೇಳ್ತಾ ಇಲ್ಲ.